ಜ್ಯೋತಿಷ ಬ್ರಹ್ಮ ಚಾನಲ್ಗೆ ನಿಮ್ಮ ಎಲ್ಲ ವೀಕ್ಷಕರಿಗೂ ನಿಮ್ಮ ನಮೋರ ಜೊತೆ ಪೂಜೆ ಮಾಡೋ ನಮಸ್ಕಾರಗಳು. ಬನ್ನಿ ವೀಕ್ಷಕರೇ, ಇವತ್ತಿನ ದಿನ ಮುಖ್ಯವಾಗಿ ಮೇಷರಾಶಿ ಬಗ್ಗೆ ನಾವು ತಿಳ್ಕೊಳ್ಳೋಣ. ಮೇಷರಾಶಿ ಯಾವ ಥರ ಇದೆ 2026 ಖಂಡಿತ ನಾವು ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋಣ. ಈ ವರ್ಷದಲ್ಲಿ 12 ತಿಂಗಳಲ್ಲಿ ಯಾವ ತಿಂಗಳಲ್ಲಿ ನಿಮಗೆ ಏನೇನು ಅನುಭವ ಆಗುತ್ತೆ, ಏನೇನು ಕಷ್ಟಗಳು ಅಥವಾ ಕಾರ್ಪಣ್ಯಗಳು, ಸುಖ, ರಾಜಯೋಗ, ಒಂದು ಅನುಕೂಲಗಳು ಏನು ಪಡಿತೀರಾ ಅದ್ರ ಬಗ್ಗೆ ನಾವು ಇವತ್ತು ಕೂಲಂಕಷವಾಗಿ ಮಾತಾಡೋಣ. ಮೊದಲನೇದಾಗಿ ಏನಾದರೂ ಇವತ್ತು ಮೇಷರಾಶಿಗೆ ನಾವು ನೋಡೋದಿದ್ರೆ 2025ರಲ್ಲಿ ಮೇಷರಾಶಿಯವರಿಗೆ ಬಂದಂಥ ಕಷ್ಟ ಕಾರ್ಪಣ್ಯಗಳು, ಸುತ್ತಾಟಗಳು ಏನಿದೆ, ಒಂದು ಕೆಲಸಕ್ಕೆ ಹೋದರೆ ನಿಮ್ಮ ಕೆಲಸನೇ ಆಗ್ತಾ ಇರೋದಿಲ್ಲ. ಯಾವುದೇ ಕೆಲಸಕ್ಕೆ ಹೋದರೂ ವ್ಯಾಜ್ಯಗಳು, ಕೋರ್ಟು ಕಚೇರಿಗಳು, ಯಾವಾಗೋ ಏನೋ ತೊಂದರೆ ಆಗಿರುತ್ತೆ, ಅದು ಮತ್ತೆ ಹುಡ್ಕೊಂಡ್ಬಂದು ತುಂಬ ತೊಂದರೆ ಅನುಭವಿಸಿದ್ರ. ಮನೆಯಲ್ಲೂ ಅಷ್ಟೇ, ಕುಟುಂಬದಲ್ಲೂ ಅಷ್ಟೇ. ಆದರೆ 2024 ಎಷ್ಟು ಚೆನ್ನಾಗಿತ್ತು, 2025 ಅಷ್ಟೇ ತೊಂದರೆ ಆಯಿತು. ಆದರೆ ಈ 2026ರಲ್ಲಿ ವಿಶೇಷವಾಗಿ ನಾವು ನೋಡೋದಿದ್ರೆ ಮೇಷರಾಶಿಯವರಿಗೆ ನೋಡಿ, ಶನಿ ವ್ಯಯಸ್ಥಾನದಲ್ಲಿ ಇರುವಂಥದ್ದು, ಗುರು ನಕ್ಷತ್ರ ಮೇಲೆ ಇರುವಂಥದ್ದು. ಎಲ್ಲೊಂದು ಕಡೆ ವ್ಯಯಸ್ಥಾನದ ಮೊದಲನೇದಾಗಿ ನಾವು ನೋಡೋದಿದ್ರೆ ಮೇಷರಾಶಿಯವರಿಗೆ ಒಂದು ಉತ್ತಮ ಒಳ್ಳೆಯ ಶುಭ ಫಲಗಳನ್ನು ನಾವು ನೋಡೋದಿದ್ರೆ, ಯಾಕಂದರೆ ಈ ಒಂದು ಚಂದ್ರನ ಹಿಂದೆ ಚಂದ್ರನ ಪ್ರಭಾವದಿಂದ ತಿಂಗಳಲ್ಲಿ ಖಂಡಿತ ಒಂದು ಆರೋಗ್ಯ, ಒಂದು ಅನುಕೂಲಗಳನ್ನು ಕಾಣ್ಬೋದು. ಆದರೆ ಒಂದು ವರ್ಷದಲ್ಲಿ ನಾವು ನೋಡೋದಿದ್ರೆ ಶುಭ ಫಲಗಳು ಅಂತ ನೋಡಿದ್ರೆ, ತೃತೀಯ ಸ್ಥಾನದಲ್ಲಿ ಗುರು ಇರೋದ್ರಿಂದ ಈ ಸ್ಪೋರ್ಟ್ಸಲ್ಲಿ ಇರುವಂಥವ್ರು ಏನಾದರೂ ಒಂದು ಕೆಲಸಗಳು ಮಾಡುವಂಥದ್ದು, ಓಟುಗಳಲ್ಲಾಗಿರ್ಬೋದು, ಕಬಡ್ಡಿ ಆಗಿರ್ಬೋದು, ಕ್ರಿಕೆಟ್ ಆಗಿರ್ಬೋದು, ಅಥವಾ ಅವ್ರು ಏನಾದರೂ ಒಂದು ಸ್ಫೂರ್ತಿಯಿಂದ ಏನಾದರೂ ಒಂದು ಕ್ರೀಡಾಪಟುಗಳಲ್ಲಿ ಕೆಲಸ ಮಾಡೋಂಥವ್ರು, ಆಡೋಂಥವ್ರಿಗೆ ಖಂಡಿತ ಒಂದು ಸ್ಟೇಟ್ ಲೆವೆಲಲ್ಲಿ ಅಥವಾ ನಿಮಗೆ ಒಂದು ಕಂಟ್ರಿ ಲೆವೆಲಲ್ಲಿ ವರ್ಲ್ಡ್ ವೈಡಾಗಿ ಆಡುವಂಥ ಒಂದು ಅನುಕೂಲ ಆಗುವಂಥ ಸಾಧ್ಯತೆಗಳಿರುತ್ತೆ. ಜೊತೆಗೆ ಒಂದು ಕಷ್ಟ ಈ ಜೂನ್ ತನಕ ನಮಗೆ ಏನಾಗುತ್ತೆ, ಈ ವರ್ಷದಲ್ಲಿ ಜೂನ್ ತನಕ ಒಂದು ಭವಿಷ್ಯ ಬರುತ್ತೆ. ಯಾಕಂದರೆ ಜೂನ್ ತನಕ ನಿಮಗೆ ಗುರು ಬಂದು ತೃತೀಯ ಸ್ಥಾನದಲ್ಲಿ ಇರುವಂಥದ್ದು. ಆದರೆ ಇನ್ನೊಂದು ಕಡೆ ರಾಹುಕೇತುಗಳು ಪಂಚಮದಲ್ಲಿ ಇರುವಂಥದ್ದು ನಾವು ಕಾಣ್ತೀವಿ. ನೋಡಿ, ದಶಮದಲ್ಲಿ ಜನವರಿ ತಿಂಗಳಲ್ಲಿ ಮಾತ್ರ ನಿಮಗೆ ನವಮದಲ್ಲಿ 4 ಗ್ರಹಗಳು ನಾವು ಕಾಣ್ತೀವಿ. ಆದರೆ ವಿಶೇಷವಾಗಿ ಏನಂದರೆ ನಾವು ತುಂಬ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಗ್ರಹ ನೋಡಿ, ಶನಿ ಗ್ರಹ ಒಂದು ರಾಶಿಯಲ್ಲಿ ಸುಮಾರು 3 ವರ್ಷದ ತನಕ ಇರುವಂಥದ್ದು ನಾವು ಕಾಣ್ತೀವಿ. ಅದೇ ನಾವು ಗುರು 1 ವರ್ಷಕ್ಕೆ ಇರುವಂಥದ್ದು. ಅದೇ ರಾಹುಕೇತುಗಳು ಸುಮಾರು ಒಂದು 2 ವರ್ಷದ ತನಕ ಇರುವಂಥದ್ದು ನಾವು ಕಾಣ್ತೀವಿ. ನೋಡಿ, ವಿಶೇಷವಾಗಿ ಈ 4 ಗ್ರಹವನ್ನೇ ನಾವು ತಗೊಳ್ಬೇಕಾಗತ್ತೆ. ನೋಡಿ, ಯಾರಿಗೆ ಶನಿ ಬಲ ಮತ್ತು ರಾಹುಬಲ ಇರುತ್ತೋ ಆ ರಾಶಿಯವರಿಗೆ ಖಂಡಿತ ಅನುಕೂಲ ಆಗುವಂಥದ್ದು. ಅದರಲ್ಲಿ ವಿಶೇಷವಾಗಿ ಮೇಷರಾಶಿಯವರಿಗೆ ಏನಂದರೆ, ತೃತೀಯ ಸ್ಥಾನದಲ್ಲಿ ಗುರು ಇದ್ದಾಗ ಏನಾಗುತ್ತೆ ಅಂದರೆ ಹೆಚ್ಚಿನ ಸ್ಫೂರ್ತಿಯಿಂದ ಕೆಲಸ ಮಾಡುವಂಥದ್ದು, ಹೆಚ್ಚಿನ ಒಂದು ತುಂಬ ಒಂದು ಚಟುವಟಿಕೆಯಿಂದ ಕೂಡಿರುವಂಥದ್ದು, ಏನಾದರೂ ಒಂದು ಕೆಲಸ ಕಾರ್ಯಗಳಲ್ಲಿ ನಿರತರಾಗುವಂಥದ್ದು. ಕೆಲವೊಂದು ಕಡೆ ಶನಿ ನಿಮಗೆ ಸ್ವಲ್ಪ ಅನಾನುಕೂಲತೆ ಇದ್ದರೂ ಕೂಡ ಗುರು ತೃತೀಯ ಸ್ಥಾನದಲ್ಲಿರುವಂಥದ್ದು ನವಮಾಧಿಪತಿಯಾಗಿ ನವಮನೇ ನೋಡ್ತಾನೆ. ಇಲ್ಲೊಂದು ಕಡೆ ಸ್ವಲ್ಪ ತೊಂದರೆ ಆದರೂ ಕೂಡ ಅದೃಷ್ಟಗಳು ಒಲಿದು ಬರುವಂಥ ಸಾಧ್ಯತೆಗಳು ಇರುತ್ತೆ. ಯಾಕಂದರೆ ದ್ವಿತೀಯ ಸ್ಥಾನದಲ್ಲಿ ಅನುಕೂಲ ತುಂಬ, ಮೇಷರಾಶಿ ಮಾತ್ರ ದ್ವಿತೀಯ ಸ್ಥಾನದಲ್ಲಿ ಗುರು ಇದ್ದರೆ ಅನುಕೂಲ. ಆದರೆ ತೃತೀಯ ಸ್ಥಾನದಲ್ಲಿ ಎಲ್ಲ ಒಂದು ಕಡೆ ಗುರುಬಲ ಇಲ್ಲದೇ ಇದ್ರೂ ಕೂಡ ಗುರುವಿನ ದೃಷ್ಟಿ ನವಮದಲ್ಲಿ ಬಿದ್ದಾಗ ಏನಾಗುತ್ತೆ ಅಂದರೆ ಅದೃಷ್ಟಗಳು 100% ಹುಡ್ಕೊಂಡ್ಬರುವಂಥ ಸಾಧ್ಯತೆ ಇರುತ್ತೆ. ಯಾಕಂದರೆ ಯಾವುದೋ ಒಂದು ಅದೃಷ್ಟ ಕಳ್ಕೊಂಡಿರ್ತಾರೆ, ಯಾವುದೋ ಒಂದು ತೊಂದರೆ ಮಾಡ್ಕೊಂಡಿರ್ತಾರೆ, ಆ ಒಂದು ಅದೃಷ್ಟ ಈ ವರ್ಷದಲ್ಲಿ ಖಂಡಿತ ನಿಮಗೆ ಸಿಗುವಂಥದ್ದು. ಅದರಲ್ಲೂ ಜೂನ್ ತನಕನೂ ನಿಮಗೆ ಖಂಡಿತ ನೀವು ಮಾಡೋಂಥ ಎಲ್ಲ ಕೆಲಸ ಕಾರ್ಯಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಅನುಕೂಲ ಆಗುತ್ತೆ. ಆದರೆ ಗುರುವಿನಿಂದ ಏನಾಗುತ್ತೆ, ಅದೃಷ್ಟ ಏನು ಬರಬೇಕು ನಿಮಗೆ, ದುಡ್ಡು ಕಾಸು, ಹಣ, ಆಸ್ತಿ ಆಗಿರ್ಬೋದು, ಅಥವಾ ದೂರ ಪ್ರಯಾಣ ಆಗಿರ್ಬೋದು, ಫಾರಿನ್ ಟ್ರಿಪ್ ಆಗಿರ್ಬೋದು. ನೋಡಿ, ತುಂಬ ವರ್ಷಗಳಿಂದ ಒಂದು ಫಾರಿನಲ್ಲಿ ಕೆಲಸ ಮಾಡಬೇಕಂತ ಇಷ್ಟಪಟ್ಟಿರ್ತಾರೆ, ಖಂಡಿತ ಅವ್ರಿಗೆ ಈ ಒಂದು ವರ್ಷದಲ್ಲಿ ಖಂಡಿತ ಅನುಕೂಲ ಆಗುವಂಥದ್ದು. ನೋಡಿ, ಹೇಳೋಂಥ ಪರಿಹಾರಗಳನ್ನ ಕರೆಕ್ಟಾಗಿ ಮಾಡ್ಕೊಂಡ್ರೆ, ಸರಿಯಾದ ರೀತಿಯಲ್ಲಿ ಮಾಡಿಕೊಂಡ್ರೆ ಖಂಡಿತ ನಿಮಗೆ ಅನುಕೂಲ ಆಗುವಂಥದ್ದು. ನೋಡಿ, ಗುರು ನಿಮಗೆ ನವಮ ಸ್ಥಾನದಲ್ಲಿ ಏಪ್ರಿಲ್ ತನಕ ಜೂನ್ ತನಕ ತುಂಬ ಚೆನ್ನಾಗಿರುವಂಥದ್ದು. ಮುಟ್ಟಿದ್ದೆಲ್ಲ ಸ್ವಲ್ಪ ತಕ್ಕ ಮಟ್ಟಿಗೆ ಅನುಕೂಲ ಆಗಿರುತ್ತೆ. ತುಂಬ ಹೆಚ್ಚಿನ ಅನುಕೂಲ ಆದರೂ ಕೂಡ ವ್ಯಯಸ್ಥಾನದಲ್ಲಿ ಶನಿ ಇರೋದ್ರಿಂದ ಇಲ್ಲೊಂದು ಕಡೆ ಕುಟುಂಬದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಕೊಡುವಂಥದ್ದು. ಕುಟುಂಬದಲ್ಲಿ ಹಣದ ವಿಚಾರದಲ್ಲಿ ಯಾರಿಗೋ ದುಡ್ಡು ಬೇಕಾಗಿರುತ್ತೆ, ಶೂರಿಟಿ ನೀವು ಹಾಕಿರ್ತೀರ, ಅವರೊಂದು 2 ತಿಂಗಳು ಕಟ್ತಾರೆ, ಮತ್ತೆ ನಂತರ ನಿಮ್ಮ ತಲೆಗೆ ಬರುವಂಥದ್ದು, ನಿಮಗೆ ತೊಂದರೆ ಮಾಡುವಂಥ ಸಾಧ್ಯತೆಗಳು ಇರುತ್ತೆ. ಬಹಳ ಎಚ್ಚರಿಕೆಯಿಂದ ಇರಬೇಕು. ಶನಿಯ ತೃತೀಯ ದೃಷ್ಟಿಯಿಂದ ನೋಡಿದಾಗ ಏನಾಗುತ್ತದೆ, ಫ್ಯಾಮಿಲಿಯಲ್ಲಿ ಅಂದರೆ ಕುಟುಂಬದಲ್ಲಿ ಅಲ್ಲೋಲ ಕಲ್ಲೋಲ ಆಗುವಂಥದ್ದು, ಯಾವುದೋ ಒಂದು ಸಣ್ಣ ಪುಟ್ಟ ಮಾತುಗಳಿಗೆ ತುಂಬ ತೊಂದರೆ ಆಗುವಂಥದ್ದು, ಕುಟುಂಬನೇ ಒಂದು ಛಿದ್ರ ಆಗುವಂಥ ಸಾಧ್ಯತೆಗಳಿರುತ್ತೆ. ಕುಟುಂಬದಲ್ಲಿ ಏನೋ ಒಂದು ಭಿನ್ನಾಭಿಪ್ರಾಯ, ಹಣದ ವಿಚಾರದಲ್ಲಿ ತುಂಬ ದೊಡ್ಡ ಗೊಂದಲ ಇರುವಂಥದ್ದು. ನೋಡಿ, ಆಡುವಂಥ ಮಾತಿನಲ್ಲಿ ಎಲ್ಲೋ ಒಂದು ಕಡೆ ತುಂಬ ಭಾಳ ಎಚ್ಚರಿಕೆ ಇರುವಂಥದ್ದು ಇರಬೇಕು. ನೋಡಿ, ಅದರಿಂದ ಇನ್ನೊಂದು ದ್ವಿತೀಯ ಸ್ಥಾನಕ್ಕೆ ಶನಿ ನೋಡೋದ್ರಿಂದ ಎಲ್ಲೋ ಒಂದು ಕಡೆ ಮೇಷರಾಶಿಯವರು ಈ ಮಧ್ಯ ವ್ಯಸನಗಳಿಗೆ ಅದು ಏನಾದರೂ ಒಂದು ಅವರು ಚಟಗಳಿಗೆ ಈಡಾಗುವಂಥ ಸಾಧ್ಯತೆಗಳು ಇರುತ್ತೆ. ಭಾಳ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ತೀನಿ. ಆದರೆ ಇನ್ನೊಂದು ಕಡೆ ಶನಿ ನಮಗೆ 6ನೇ ಮನೆ ಕೂಡ ನೋಡೋದ್ರಿಂದ ಸಾಲುಗಳು ಹೆಚ್ಚಾಗುವಂಥ ಸಾಧ್ಯತೆ ಇರುತ್ತೆ. ಇಲ್ಲೊಂದು ಕಡೆ ಋಣಬಾಧೆ ಇರುವಂಥದ್ದು ಜಾಸ್ತಿ ಇರುತ್ತೆ. ಇಲ್ಲೊಂದು ಕಡೆ ಕೆಲಸ ತುಂಬ ಬರುತ್ತೆ, ಅದನ್ನು ಕೆಲಸ ಮಾಡ್ತಾರೆ, ಹಣ ಕೊಡೋದಿಲ್ಲ.
ಸೊ ಈ ರೀತಿ ಹಲವಾರು ರೀತಿ ಸ್ವಲ್ಪ ತೊಂದರೆ ಆಗುವಂಥದ್ದು ನಾವು ಕಾಣ್ತಾ ಇರ್ತೀವಿ. ಜೊತೆಗೆ ಏನಾದರೂ ಪಂಚಮದಲ್ಲಿ ಕೇತು ಇರೋದ್ರೆ ಏನಾಗುತ್ತೆ ಅಂದರೆ ಹೊಸದಾಗಿ ಮದುವೆ ಆಗಿರೋರು 2 ವರ್ಷ 3 ವರ್ಷ 5 ವರ್ಷ ಆಗಿರೋಂಥವ್ರಿಗೆ ಯಾರಿಗೆ ಸಂತಾನಕ್ಕೆ ಸಂಬಂಧಪಟ್ಟಾಗಿ ತುಂಬ ವರ್ಷಗಳಿಂದ ಬೇಕು, ನಮಗೆ ಒಳ್ಳೆ ಮಗು ಬೇಕು ಅಂತ ಪ್ರಯತ್ನ ಬೀಳ್ತಿರ್ತೀರ, ಈ ಒಂದು 2.5 ವರ್ಷ ಮುಂಚೆ ನಿಮ್ಗೆ ಒಂದು ಮಗು ಆಗಿರುತ್ತೆ, ಆದರೆ ಇನ್ನೊಂದು ಮಗು ಬೇಕು ಅಂತ ಹೋದಾಗ ಖಂಡಿತ ಸ್ವಲ್ಪ ತೊಂದರೆ ಆಗುವಂಥದ್ದು. ಅದರಲ್ಲೂ ಹೊಸದಾಗಿ ಏನಾದರೂ ವಿವಾಹ ಆದಂಥ ಮದುವೆ ಆಗಿರೋಂಥವ್ರಿಗೆ ಪಂಚಮದಲ್ಲಿ ಕೇತು ಇದ್ರೆ ಅಂದರೆ ಅವ್ರು ಅಂದ್ಕೊಂಡಿದ್ದ ಕೆಲಸ ಏನಾದರೂ ಫ್ಲಾಪ್ ಆಗ್ತಾ ಇರುತ್ತೆ. ತುಂಬ ಸರಿಯಾದ ರೀತಿಯಲ್ಲಿ ಅವರು ಏನು ವ್ಯವಸ್ಥಿತವಾಗಿ ಏನೋ ಒಂದು ವ್ಯವಹಾರ ಮಾಡಬೇಕು ಅಂತ ಹಣ ಆಗಲಿ, ಒಂದು ಅಂಗಡಿ ಆಗಲಿ, ಮುಗ್ಗಟ್ಟಾಗಲಿ, ತುಂಬ ಒಂದು ಒಳ್ಳೆ ಮಾರ್ಕೆಟ್ ಪ್ಲೇಸಲ್ಲಿ ಒಂದು ಅಂಗಡಿ ಇಟ್ಟಿರ್ತಾರೆ. ಆದರೆ ಎಲ್ಲೋ ಒಂದು ಕಡೆ ಇವರ ಹಣೆ ಬರ ಏನಾಗುತ್ತೆ ಅಂತಂದರೆ ಪಂಚಮದಲ್ಲಿ ಕೇತು ಇದ್ದಾಗ ಅವರ ಒಂದು ಪ್ರತಿಭೆ ಏನಿದೆ ಅದು ಕುಗ್ಗೋಗುತ್ತೆ. ಏನೋ ಮಾಡೋಕ್ಕೆ ಹೋಗ್ತಾರೆ, ಏನೋ ಮಾಡ್ಕೊಂಡು ಕೊನೆಗೆ ಲಾಸ್ ಮಾಡ್ಕೊಳ್ಳುವಂಥ ಸಾಧ್ಯತೆಗಳು ಇರುತ್ತೆ. ಯಾಕಂದರೆ ಈ ಕಡೆ ಶನಿ ದ್ವಿತೀಯದ ಮೇಲೆ ಇರುವಂಥದ್ದು, ಎಲ್ಲೊಂದು ಕಡೆ ಒಂದು ಬಿಸ್ನೆಸ್ಸಲ್ಲಿ ಒಳ್ಳೆ ಸಂಪಾದನೆ ಮಾಡಿ ಸಾಲ ತೀರಿಸೋಣ ಅಂತೇಳಿ ಸಾಲ ಮಾಡ್ಕೊತೀರ, ಈ ಕಡೆ ಅದು ಹೋಗುತ್ತೆ. ಮತ್ತು ನಿಮ್ಮ ಒಂದು ಮನಸ್ಸಿನ ಪ್ರಕಾರ ನಿಮ್ಮ ಒಂದು ಏನು ಟ್ಯಾಲೆಂಟ್ ಇದೆ ಅದನ್ನು ಪ್ರತಿಮೆ ತೋರಿಸಿ ಆ ರೀತಿ ನಾವು ವ್ಯವಹಾರ ಮಾಡೋದಾಗ ಅಲ್ಲಿ ಆ ಒಂದು ಏನೋ ಸತ್ಯಾಸತ್ಯದಲ್ಲಿ ತೊಂದರೆ ಆಗುತ್ತೆ. ಈಗ ನೀವು ಅಂದ್ಕೊಂಡಿರೋದೇ ಒಂದು, ಇಲ್ಲಿ ಆಗೋದೇ ಒಂದು, ಆ ಥರ ಆಗುತ್ತೆ. ಕೊನೆಗೆ ಲಾಸ್ಟ್ ಮಾಡಿ ಹೊರಗಡೆ ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಆಮೇಲೆ ತುಂಬ ಇಷ್ಟಪಡುವಂಥವ್ರು ಕೂಡ ಇದರಲ್ಲಿ ಏನಾಗುತ್ತೆ ಅಂದರೆ ತುಂಬ ಇಷ್ಟಪಡ್ತಾರೆ, ಅವರೇ ನಿಮ್ಗೆ ಕೈ ಬಿಟ್ಟು ಹೋಗುವಂಥ ಸಾಧ್ಯತೆಗಳಿರುತ್ತೆ. ನೋಡಿ, ಯಾರ್ಯಾರು ಮೇಷರಾಶಿಯವರು ತುಂಬ ಪ್ರೀತಿಸಿ ಮದುವೆ ಆಗಿರುವಂಥವ್ರಿಗೆ ತುಂಬ ದೊಡ್ಡ ಮಟ್ಟದಲ್ಲಿ ತೊಂದರೆ ಆಗುವಂಥ ಸಾಧ್ಯತೆಗಳಿರುತ್ತೆ. ಅದರಿಂದ ಭಾಳ ಎಚ್ಚರಿಕೆಯಿಂದ ಇರಿ ಅಂತ ಕೂಡ ಹೇಳ್ತೀನಿ. ನೋಡಿ, ಸಾಮಾನ್ಯವಾಗಿ ಮೇಷರಾಶಿಯವ್ರಿಗೆ ಮಾರ್ಚ್ 10ರಿಂದ ಏಪ್ರಿಲ್ 15ವರೆಗೂ ತುಂಬ ಹುಷಾರಾಗಿರಬೇಕು. ಯಾಕಂದರೆ ಯಾವುದೋ ಒಂದು ಕೋರ್ಟ್ ಕಚೇರಿ, ನೋಡಿ, ಯಾರಾದರೂ ಡೈವರ್ಸ್ ಅಪ್ಲೈ ಮಾಡಿದರೆ ಕೋರ್ಟಲ್ಲಿ ಭೂಮಿ ಮತ್ತು ಅಣ್ಣ ತಮ್ಮಂದಿರ ವ್ಯಾಜ್ಯಗಳು, ಪಿತ್ರಾರ್ಜಿತ ಆಸ್ತಿ ವಿಚಾರ, ಪಾಲುದಾರಿಕೆಯಲ್ಲಿ ಏನಾದರೂ ನೀವು ಇದ್ದರೆ ಖಂಡಿತ ಇವ್ರಿಗೆ ನೋಡಿ ಈ ಒಂದು 15 ಮಾರ್ಚ್ ಏಪ್ರಿಲ್ 15 ತನಕ, ಮಾರ್ಚ್ 15ರಿಂದ ಏಪ್ರಿಲ್ 15 ಒಳಗಡೆ ತುಂಬ ತೊಂದರೆ ಆಗುವಂಥ ಸಾಧ್ಯತೆಗಳಿರುತ್ತೆ. ಜೊತೆಗೆ 15 ಮೇಯಿಂದ ಹಿಡಿದು 15 ಜೂನ್ವರೆಗೂ ತುಂಬ ಪ್ರಾಬ್ಲಮ್ ಇರುತ್ತೆ. ಅದರಲ್ಲೂ ಏನಾದರೂ ಮನೆ ಏನಾದರೂ ಅಥವಾ ಗಾಡಿಗಳನ್ನ ಕೋರ್ಟ್ ಬ್ಯಾಂಕಲ್ಲಿ ಲೋನ್ ತೊಗೊಂಡಿದ್ರೆ ಖಂಡಿತ ತುಂಬ ತೊಂದರೆ ಆಗುವಂಥ ಸಾಧ್ಯತೆಗಳಿರುತ್ತೆ. ಅದರಲ್ಲೂ ನೋಡಿ, ಸಂತಾನಕ್ಕೆ ಸಂಬಂಧಪಟ್ಟಂಗೆ ಯಾರಾದರೂ ತೊಂದರೆ ಇತ್ತು ಅಂದರೆ ಅವ್ರು ನೋಡಿ ಈ 22 ಜೂನಿಂದ ಆಗಸ್ಟ್ 2ನೇ ತಾರೀಕು ತನಕ ತುಂಬ ಹುಷಾರಾಗಿರ್ಬೇಕು. ಆ ಟೈಮಲ್ಲಿ ಮಕ್ಕಳು ಏನಾದರೂ ಬಸುರಿ ಆಗಿದ್ರೆ ಅಂದರೆ ಅವರು ಏನಾದರೂ ಪ್ರೆಗ್ನೆಂಟ್ ಆಗಿದ್ರೆ ಅಂಥವ್ರನ್ನ ತುಂಬ ಭಾಳ ಕಾಳಜಿಯಿಂದ ನೋಡ್ಕೊಬೇಕಾಗುತ್ತೆ. ಯಾವ ಪೀರಿಯಡ್ ಅಂದರೆ ನೋಡಿ, ಜೂನ್ 22ರಿಂದ ಆಗಸ್ಟ್ 2ನೇ ತಾರೀಕು ತನಕ ತುಂಬ ಹುಷಾರಾಗಿರ್ಬೇಕು ಅಂತ ಹೇಳ್ತೀನಿ. ಸೊ ಆ ಸಮಯದಲ್ಲಿ ತುಂಬ ಕಾಳಜಿ ವಹಿಸಿ, ಏನಾದರೂ ನಿಮ್ಮ ಪ್ರೆಗ್ನೆಂಟ್ ಆಗಿದೆ 3 ತಿಂಗಳು ಅಥವಾ 4 ತಿಂಗಳು 5 ತಿಂಗಳಾಗಿದ್ರೆ ತುಂಬ ಭಾಳ ಎಚ್ಚರಿಕೆಯಿಂದ ನೋಡ್ಕೊಳ್ಳಿ, ಅಂಥವ್ರನ್ನ ಒಳ್ಳೆಯದಾಗುತ್ತೆ. ನೋಡಿ, ಶುಭ ಅಂತ ಬಂದಾಗ ಯಾಕಂದರೆ ಗುರು ನವಮದಲ್ಲಿದ್ದು ನವಮ ನೋಡೋದ್ರಿಂದ ಏನೋ ಒಂದು ಅದೃಷ್ಟಗಳು ಹೊತ್ಕೊಂಡ್ಬರುತ್ತೆ. ಇಷ್ಟೆಲ್ಲ ಕಷ್ಟ ಕಾರ್ಪಣ್ಯಗಳು ಇದ್ದರೂ ಕೂಡ ಮಧ್ಯದಲ್ಲಿ ಗುರುವಿನ ದೃಷ್ಟಿ ಎಲ್ಲೋಗುತ್ತೆ, ನವಮದಲ್ಲಿರುತ್ತೆ. ಅಂದರೆ ಅದು ನವಮದಲ್ಲಿದ್ದಾಗ ಅದೃಷ್ಟ ಅವನ ಮನೆ ಅವನು ನೋಡಿದಾಗ ಅದೊಂಥರ ರಾಜ್ಯೋಗನೇ ಸರಿ ಅಂತ ಹೇಳುತ್ತೆ. ಆದರೆ ನಿಮ್ಮ ಕಷ್ಟ ಕಾರ್ಪಣ್ಯಗಳು ಯಾವಾಗ ನಿವಾರಣೆ ಆಗುತ್ತೆ ಅಂದರೆ ಎಲ್ಲೋ ಒಂದು ಕಡೆ ಗುರು ಜೂನ್ 1ನೇ ತಾರೀಕು ನಂತರ ನಿಮಗೆ ಕರ್ಕಾಟಕ ರಾಶಿ ಉಚ್ಚ ಕ್ಷೇತ್ರಕ್ಕೆ ಬಂದಾಗ, ಚತುರ್ಥದಲ್ಲಿ ಬಂದಾಗ ನೋಡಿ, ಪಾಲುದಾರಿಕೆಯಲ್ಲಿ ಅನುಕೂಲ ಆಗುತ್ತೆ. ಮನೆಯಲ್ಲಿ ಕುಟುಂಬದಲ್ಲಿ ಏನೊಂದು ಪಿತ್ರಾರ್ಜಿತ ಆಸ್ತಿ ವಿಚಾರ ಎಷ್ಟು ಗೊಂದಲಗಳಿದೆ ಅದು ನಿವಾರಣೆ ಆಗುತ್ತೆ. ನೀರಾವರಿ ಜಮೀನು ತೊಗೊಳ್ಳೋಂಥ ಎಷ್ಟು ಜನ ತುಂಬ ವರ್ಷಗಳಿಂದ ತೊಗೊಬೇಕು ಅಂತಿದ್ದರು, ಖಂಡಿತ ಒಂದು ಒಳ್ಳೆ ರೇಟಿಗೆ ಒಂದು ಒಳ್ಳೆ ಜಾಗದಲ್ಲಿ ಯಾರೋ ಒಂದು ವ್ಯಕ್ತಿಯಿಂದ ನಿಮಗೆ ಅನುಕೂಲ ಆಗುತ್ತೆ. ಒಂದು ಒಳ್ಳೆ ಜಾಗ ಪರ್ಚೇಸ್ ಮಾಡೋಂಥ ಯೋಗ ನಿಮಗೆ ಇದೆ. ಜೊತೆಗೆ ಏನಂದರೆ ಈ ಶನಿಯ ಒಂದು ಏನೊಂದು ದುಷ್ಪ್ರಭಾವ ಇದೆ ಅದನ್ನು ಶಮನಗೊಳಿಸೋಕ್ಕೆ ಗುರು ಪಂಚಮದ ದೃಷ್ಟಿಯಿಂದ ನೋಡ್ತಾನೆ. ಅವಾಗ ಏನಾಗುತ್ತೆ, ಆ ಶನಿ ತೃತೀಯ ಅವಾಗಿಂದ ನಿಮ್ಮ ಕುಟುಂಬದಲ್ಲಿ ಏನೋ ಬಿರುಕಿದ್ರು ಕೂಡ ಅಲ್ಲಿಂದ ನಿಮಗೆ ಅನುಕೂಲ ಆಗುವಂಥದ್ದು. ಕೆಲವೊಂದು ಕಡೆ ನೋಡಿ, ಚತುರ್ಥದಲ್ಲಿ ಗುರು ಅಷ್ಟು ಒಳ್ಳೆಯನಲ್ಲ ಅಂತ, ಯಾಕಂದರೆ ಕೇಂದ್ರದಲ್ಲಿ ಗುರು ಒಳ್ಳೆಯವನೇ, ಆದರೆ ಚತುರ್ಥದಲ್ಲಿ ಗುರು ಇದೆ ಏನಾಗುತ್ತಂದರೆ ಇರೋ ಮನೆ ಅಂದರೆ ಅಲ್ಲಿ ನೀವು ಏನೋ ಒಂದು ಮನೆ ಇರ್ತೀರ, ಆ ಮನೆ ಮಾರ್ಕೊಳ್ಳೋಂಥ ಸಾಧ್ಯತೆ ಇರುತ್ತೆ. ಅಥವಾ ಮನೇಲಿ ಏನೋ ಒಂದು ಗೊಂದಲ ಇರುವಂಥ ಸ್ವಲ್ಪ ತೊಂದರೆ ಇದ್ದರೂ ಕೂಡ ಕೇಂದ್ರದಲ್ಲಿ ಗುರು ಬರೋದು ತುಂಬ ಶ್ರೇಷ್ಠ ಅಂತ ಹೇಳ್ಬೋದು. ಅದರೊಳಗೆ ನವಮಾಧಿಪತಿಗೆ ಕೇಂದ್ರ ಗುರು ಬಂದಾಗ ತಕ್ಕ ಮಟ್ಟಿಗೆ ತೊಂದರೆ ಆದರೂ ಕೂಡ ಒಂದು 50% ತುಂಬ ಒಳ್ಳೆಯದು ಅಂತ ಕೂಡ ಹೇಳ್ಬೋದು. ಕೆಲವೊಂದು ಕಡೆ ತಾಯಿಗೆ ನೀವು ಇಷ್ಟೇ ಚೆನ್ನಾಗಿ ನೋಡಿಕೊಂಡ್ರು ಕೂಡ ಅವರಲ್ಲಿ ಏನೋ ಒಂದು ಸ್ವಲ್ಪ ಭಿನ್ನಾಭಿಪ್ರಾಯ, ಮನಸ್ಸಿಗೆ ಅವರ ಅಸಮಾಧಾನ ಇರುವಂಥ ಸಾಧ್ಯತೆ ನಾವು ಕಾಣ್ಬೋದು. ಆದರೆ ಯಾವಾಗ ಜೂನ್ ನಂತರ ನಿಮಗೆ ಚತುರ್ಥಕ್ಕೆ ಗುರು ಬಂದಾಗ ದಶಮಾನ ನೋಡ್ತಾನೆ ಅಂದರೆ ನೀವು ಅಂದ್ಕೊಂಡಿದ್ದ ಕೆಲಸ ಕಾರ್ಯಗಳು ಎಲ್ಲನೂ ಸಕ್ಸಸ್ ಆಗುವಂಥ ಸಾಧ್ಯತೆಗಳು ಕಾಣುತ್ತೆ 100%. ನೋಡಿ, ನೀವು ಏನಾದರೂ ಅಂಗಡಿ ಹೊಸದಾಗಿ ಮುಗ್ಗಟ್ಟು ಅಂಗಡಿ ತೆರೀಬೇಕು, ಏನಾದರೂ ಕಂಪ್ನಿ ಮಾಡಬೇಕು, ಅಥವಾ ಏನಾದರೂ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಮಾಡ್ತೀವಿ, ಅಥವಾ ಒಂದು ಅಂಗಡಿ ಮುಗ್ಗಟ್ಟು ಒಂದು ಪ್ರಾವಿಷನ್ ಸ್ಟೋರೇ ಮಾಡಬೇಕು ಅಂತ ಇರ್ತೀರ, ಅಥವಾ ಇನ್ನೇನೋ ಒಂದು ಮಾಡಬೇಕು ಅಂತ ಇದ್ದರೂ ಕೂಡ ಅದೇನೇ ಇದ್ದರೂ ನಿಮಗೆ ಜೂನ್ 1 ನಂತರ ನೀವು ಮಾಡಿ. ಅದಕ್ಕೆ ಒಂದು ಒಳ್ಳೆ ಶುಭ ಮುಹೂರ್ತಗಳಲ್ಲಿ ಹುಡುಕಿ ಮಾಡ್ಕೊಳ್ಳೋದು ಖಂಡಿತ ಉತ್ತಮ. ನೋಡಿ, ಏನೇ ಯಾವುದೇ ಒಂದು ಮುಹೂರ್ತ ಇದ್ದರೂ ಖಂಡಿತ ತಿಳಿಸಿ ಅದಕ್ಕೆ ಸರಿಯಾದ ಪರಿಹಾರ ಕೊಡ್ತಾನೆ ಮಾಡ್ಕೊಳ್ಳಿ. ಯಾಕಂದರೆ ಶನಿ ವಯಸ್ಸಿನಲ್ಲಿರುವಂಥ ಕೋರ್ಟು ಕಚೇರಿಗಳು ಕೊಟ್ಬಿಡ್ತಾನೆ. ಡೈವರ್ಸ್ಗೆ ಅಪ್ಲೈ ಮಾಡಿದ್ರೆ ಈ ತಿಂಗಳು ಹಾಗೆ ಆಗುತ್ತೆ, ಫೈನಲ್ ಆಗುತ್ತೆ, ಫೈನಲ್ ಹಿಯರಿಂಗ್ ಆಗುತ್ತೆ ಅಂತ ಹೇಳ್ತಾರೆ. ಅದು ಕೂಡ ನಿಮಗೆ ಅನಾನುಕೂಲತೆ ಆಗುವಂಥದ್ದು ಕೂಡ ನಾವು ಕಾಣ್ತೀವಿ. ಪಂಚಮದಲ್ಲಿ ಕೂಡ ನಿಮಗೆ ಏನಾದರೂ ಮಕ್ಕಳ ವಿಚಾರದಲ್ಲಿ ಅನಾನುಕೂಲತೆ, ಸಂತಾನಕ್ಕೆ ಸಂಬಂಧಪಟ್ಟ ತೊಂದರೆ
ತೊಂದರೆ ಆಗುವಂಥದ್ದು. ಇಲ್ಲೊಂದು ಕಡೆ ಗುರು ಜೂನ್ ನಂತರ ಎಲ್ಲ ರೀತಿಯಲ್ಲಿ ನಿಮ್ಗೆ ಸ್ವಲ್ಪ ಪರಿವರ್ತನೆ ಆಗುವಂಥ ಸಾಧ್ಯತೆಗಳು ಕೂಡ ನಾವು ಕಾಣ್ತಾ ಇದ್ವಿ. ಸೊ ಆದ್ದರಿಂದ ಜೂನ್ವರೆಗೂ ನೀವು ಕಾಯ್ದು ನಂತರ ಹೋಗುವಂಥದ್ದು ಮಾಡಿ. ಅದನ್ನು ವಿಶೇಷವಾಗಿ ಅಂದರೆ ಮೇಷರಾಶಿಯವರಿಗೆ ದಶಮದಲ್ಲಿ ಗುರು ನೋಡೋದ್ರಿಂದ ಇಷ್ಟು ವಿಳಂಬ ಆಗಿತ್ತು ಆ ಕೆಲಸಗಳಲ್ಲೆಲ್ಲನೂ ನಿಮಗೆ ಅನುಕೂಲ ಆಗುವಂಥದ್ದು. ಮೇಷರಾಶಿಯವರಿಗೆ ಪರಿಹಾರ ಅಂತ ಬಂದಾಗ ನೋಡಿ, ಮುಖ್ಯವಾಗಿ ಶನಿಯ ಒಂದು ಪ್ರಾರ್ಥನೆ ಮಾಡುವಂಥದ್ದು ಮಾಡಿ. ಏನು ಮಾಡ್ಬೋದು ಅಂದರೆ ಶನಿಯ ಒಂದು ಮೂಲ ಸ್ಥಾನಕ್ಕೆ ಹೋಗುವಂಥದ್ದು, ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಹೋಗುವಂಥದ್ದು ಮಾಡಿ. ಅಲ್ಲಿ ಕಪ್ಪು ಬಟ್ಟೆ, ಕಪ್ಪು ಎಳ್ಳು ಅಥವಾ ಕಪ್ಪು ವಸ್ತ್ರ, ಕಪ್ಪು ಪಾದರಕ್ಷೆ ಅದನ್ನು ಈ ತುಂಬ ಅಂಗವಿಕಲರಿಗೆ ಕೊಡುವಂಥದ್ದು, ಮಕ್ಕಳಿಗೆ ಕೊಡುವಂಥದ್ದು, ವಯೋವೃದ್ಧರಿಗೆ ತುಂಬ ನೋಡಿ ಕಷ್ಟ ಕಾರ್ಪಣ್ಯದಲ್ಲಿರುವಂಥವರೇ ಕೊಡಬೇಕು. ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ದಾನ ಅಂದರೆ ಯಾರೋ ಒಬ್ಬರಿಗೆ ಅವಶ್ಯಕತೆ ಇದ್ದವರು ಕೊಡ್ತೀರಾ, ಆಗೇನಾಗುತ್ತೆ ಅದು ನಿಮಗೆ ಏನೂ ಫಲಿಸೋದಿಲ್ಲ. ಯಾರಿಗೆ ತುಂಬ ಅವಶ್ಯಕತೆ ಇದೆ ಅಂಥವ್ರಿಗೆ ನಿಮಗೆ ಒಂದು ಆ ಬಟ್ಟೆ ಆಗಲಿ, ಒಂದು ಚಪ್ಪಲಿ ಆಗಲಿ, ಒಂದು ಪಾದರಕ್ಷೆ ಆಗಿರ್ಬೋದು ಕೊಡುವಂಥದ್ದು ಮಾಡಿ. ಮುಖ್ಯವಾಗಿ ಏನಂದರೆ ಗುರುವಾರದತ್ತು ನೀವು ಅಥವಾ ಶನಿವಾರದತ್ತು ಗೋಗೆ ಅಂದರೆ ಹಸುವಿಗೆ ಏನಾದರೂ ಅದರ ಚಾರ ತಿನ್ನಿಸುವಂಥದ್ದು, ಹಸುವಿಗೆ ಅದರ ತಿನಿಸುಗಳನ್ನ ಕೊಡುವಂಥದ್ದು, ಹುಲ್ಲು ಕೊಡುವಂಥದ್ದು, ಅಕ್ಕಿ ಬೆಲ್ಲ ತಿನ್ನಿಸುವಂಥದ್ದು ಅಥವಾ ಬಾಳೆಹಣ್ಣು ಕೊಡುವಂಥದ್ದು ಮಾಡಿ. ಮತ್ತು ಹಕ್ಕಿಗಳಿಗೆ, ಪಾರಿವಾಳಗಳಿಗೆ ಅಥವಾ ಒಂದು ಪಕ್ಷಿಗಳಿಗೆ ಆಹಾರ ಕೊಡುವಂಥದ್ದು ಮಾಡಿ. ಜೊತೆಗೆ ನಿಮ್ಗೆ ಅನುಕೂಲ ಇತ್ತು, ನೀವು ಕೆರೆ ಕಟ್ಟೆಗಳಲ್ಲಿ ಇದ್ದೀರಾ, ಮೀನುಗಳಿದೆ ಅಂದರೆ ಆ ಒಂದು ಕೆರೆ ಕಟ್ಟೆಗಳಲ್ಲಿ ಪುಣ್ಯಕ್ಷೇತ್ರಗಳಿಂದ ತುಂಬ ಶ್ರೇಷ್ಠ ಅಂಥ ಮೀನುಗಳಿಗೆ ಕಳ್ಳೆಪುರಿ ಹಾಕುವಂಥದ್ದು, ಅದಕ್ಕೆ ಆಹಾರಗಳು ಹಾಕುವಂಥದ್ದು ಮಾಡಿ. ಖಂಡಿತ ಅನುಕೂಲ ಆಗುವಂಥದ್ದು. ಇದ್ರ ಜೊತೆಗೆ ಹನುಮಾನ್ ಚಾಲಿಸ ಅಂತ ಹೇಳುವಂಥದ್ದು ಮಾಡಿ. ಜಯ ಹನುಮಾನ ಜ್ಞಾನಗುಣ ಸಾಗರ ಜಯ ಕಪೀಶ ತಿಹುಲೋಕ ಉಜಾಗರ ರಾಮದೂತ ಅತುಲಿತ ಬಲಧಾಮ ಅಂಜನಿ ಪುತ್ರ ಪವನಸುತ ನಾಮ ಮಹಾವೀರ ವಿಕ್ರಮ್ ಬಜರಂಗಿ ಕುಮತ ನಿವಾರ ಸಮತಕ್ಕೆ ಸಂಗಿ ಕಂಚನ ವರಣ ವಿರಾಜ ಸುವೇಶ. ನೋಡಿ, ಈ ಒಂದು ಹನುಮಾನ್ ಚಾಲಿಸ ಹೇಳುವಂಥದ್ದು ಮಾಡಿ. ತುಂಬ ಪವಿತ್ರವಾಗಿರುವಂಥದ್ದು ಒಂದು ಹನುಮಾನ್ ಶ್ಲೋಕ ಇದೆ, ಅದನ್ನು ಪ್ರತಿನಿತ್ಯ ಹೇಳುವಂಥದ್ದು ಮಾಡಿ. ಒಂದು ವೇಳೆ ನಿಮ್ಗೆ ಹೇಳೋಕ್ಕಾಗ್ತಿಲ್ಲ ಅಂದರೆ ಖಂಡಿತ ಅದನ್ನು ಯೂಟ್ಯೂಬಲ್ಲಿ ಕೇಳುವಂಥದ್ದು ಮಾಡಿ. ನೋಡಿ, ಬೆಳಗ್ಗೆ ಎದ್ದು ಶುದ್ಧಿಯಾಗಿ ಸ್ನಾನ ಮಾಡಿ ದೇವ್ರ ಮುಂದೆ ಕೂತ್ಕೊಂಡು ದೀಪ ಹಚ್ಚಿ ಏನೋ ಒಂದು ನೈವೇದ್ಯ ಮಾಡುವಂಥದ್ದು ಮಾಡಿ. 2 ಗಂಧದ ಕಡೆ ಹಚ್ಬಿಟ್ಟು ಹನುಮಾನ್ ಚಾಲಿಸನ ಕೇಳುವಂಥದ್ದು ಮಾಡಿ. ಕೇಳಿಬಿಟ್ಟು ನಂತರ ಆಂಜನೇಯನ ತಿಲಕ ಇಟ್ಕೊಂಡು ಹೋಗಬೇಕು. ಆಂಜನೇಯ ಕೇಸರಿ ಯಾವುದಾದ್ರು ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಶನಿವಾರದತ್ತು ಹೋಗಿ ಒಂದು 100 ಇಲ್ಲಿ 200 ರೂಪಾಯಿಗೆ ಅದನ್ನು ಕೇಸರಿ ಕೊಡಿ. ಕೇಸರಿ ಕೊಟ್ಟು ದೇವರಿಗೆ ಅವ್ರಿಗೆ ಅನ್ನ ಕೊಡುವಂಥದ್ದು ಮಾಡಿ. ದೇವರಿಗೆ ಹಚ್ಚಿರೋಂಥ ಕೇಸರಿನ ಒಂದು ಸಣ್ಣ ಡಬ್ಬಿಯಲ್ಲಿ ಅವ್ರಿಗೆ ಹೇಳ್ಬಿಟ್ಟು ಕೇಳಿ ಕೊಡ್ತಾರೆ. ಅದನ್ನು ತಂದು ಡಬ್ಬಿಯಲ್ಲಿ ಇಟ್ಕೊಂಡು ಪ್ರತಿನಿತ್ಯ ನೀವು ಹಣೆಗೆ ಧರಿಸಿ. ಇದರಿಂದ ಆಂಜನೇಯನ ದೂರ್ತ ಧರಿಸಿದ್ರೆ ಖಂಡಿತ ನಿಮಗೆ ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಆಗುವಂಥದ್ದು. ಶನಿಯ ಒಂದು ದುಷ್ಪ್ರಭಾವದಿಂದ ತಕ್ಕ ಮಟ್ಟಿಗೆ ಕಡಿಮೆ ಆಗುವಂಥದ್ದು ಸಾಧ್ಯತೆಗಳಿರುತ್ತೆ. ನೋಡಿ, ಶನಿ ಸಾಮಾನ್ಯವಾಗಿ ಮೇಷರಾಶಿಯಲ್ಲಿ ಹೊಟ್ಟೆಗೆ ಸಂಬಂಧಪಟ್ಟಂತೆ ತುಂಬ ನೋಯ್ತಾ ಇರುತ್ತೆ, ತುಂಬ ಅನಾನುಕೂಲತೆ ಇರುತ್ತೆ. ಖಂಡಿತ ಆ ವಿಚಾರದಲ್ಲಿ ಸ್ವಲ್ಪ ಒಂದು ಪರಿಹಾರ ಆಗುವಂಥದ್ದು ಕೂಡ ನಾವು ಕಾಣ್ತೀವಿ. ಆಮೇಲೆ ಗುರುಗಳಿಗೆಲ್ಲ ಒಂದು ಕಡೆ ಗುರುಗಳಿಗೆ ಒಂದು ಅವರ ಒಂದು ಯಾವ್ದಾದ್ರು ನಿಮ್ಮ ಕುಲ ಗುರುಗಳಿದ್ರೆ ಅಥವಾ ನೀವು ನಂಬಿರೋದು ಯಾರಾದರೂ ಗುರುಗಳಿದ್ರೆ ಅಥವಾ ಯಾರೂ ಇಲ್ವಾ ನಿಮ್ಮ ಅಕ್ಕಪಕ್ಕ ಯಾರೋ ಒಂದು ಒಳ್ಳೆಯ ಗುರುಗಳಿಗೆ, ಸಿದ್ಧಿ ಪುರುಷರಿಗೆ ಹೋಗಿ ಅವರಿಗೆ ಒಂದು ವಸ್ತ್ರ ಕೊಡುವಂಥದ್ದು, ಮತ್ತು ಒಂದು ಪಂಚಫಲ ಕೊಡುವಂಥದ್ದು, ಒಂದು ಕಾಣಿಕೆ. ನೋಡಿ, ನಿಮ್ಗೆಲ್ಲ ಅನುಕೂಲ ಆಯಿತಾ, ಒಂದು 500 ರೂಪಾಯಿ ಕೊಡಿ, 1000 ರೂಪಾಯಿ ಕೊಡಿ, ಆಗಲಿಲ್ವಾ 51 ರೂಪಾಯಿ ಕೊಡಿ. ಖಂಡಿತ ಅದಕ್ಕೆ ಅವನು ಒಂದು ದಾನ ಮಾಡೋವಂಥದ್ದು ಬನ್ನಿ. ಇಷ್ಟು ಮಾಡ್ಕೊಂಬನ್ನಿ. ಜೊತೆಗೆ ಏನಂತಂದರೆ ನೋಡಿ, ನಿಮ್ಗೆ ಮೊದಲನೇ ಹೇಳಿದ್ದೀನಿ, ಮೇಷರಾಶಿಯವರಿಗೆ ಮಾರ್ಚ್ 15ರಿಂದ ಏಪ್ರಿಲ್ 15 ತನಕ ತುಂಬ ತೊಂದರೆ ಆಗುತ್ತೆ. ಯಾವುದೋ ಒಂದು ವಿಚಾರಕ್ಕೆ ಏನು ತೊಂದರೆ ಬರುತ್ತೆ ನಿಮಗೆ ಗೊತ್ತಿರೋದಿಲ್ಲ. ಸಡನ್ನ ಏನೋ ತೊಂದರೆ ಆಗುತ್ತೆ, ಮೈಂಡಲ್ಲಿ ಕಸಿಮಿಸಿ ಏನೋ ಒಂದು ಕನ್ಫ್ಯೂಷನ್ಸ್ ಆಗುತ್ತೆ, ಅದರಿಂದ ದೂರ ಇರಿ. ನಂತರ ಮೇ 15ರಿಂದ ಜೂನ್ 15 ಇವಾಗೂ ಅಷ್ಟೇ ಕೂಡ ಕುಟುಂಬದಲ್ಲಿ ಏನೋ ಒಂದು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು, ದುಡ್ಡು ಕಾಸೋದಲ್ಲಿ ಏನೋ ಒಂದು ತಪ್ಪು ನಿರ್ಧಾರ, ಬಂಡವಾಳ ಹೂಡಿಕೆಯಲ್ಲಿ ಏನೋ ಒಂದು ಕಡೆ ತಪ್ಪು ಮಾಡೋಂಥ ಸಾಧ್ಯತೆಗಳಿರುತ್ತೆ. ಭಾಳ ಎಚ್ಚರಿಕೆಯಿಂದ ಇರೋಂಥದ್ದು ಮಾಡಿ. ಅದೇ ರೀತಿ ನಿಮಗೆ 2 ಏಪ್ರಿಲಿಂದ ಮೇ ತಿಂಗಳಲ್ಲಿ ನಿಮ್ಗೆ ಏನಾದರೂ ಕೋರ್ಟು ಕಚೇರಿ ಇತ್ತು ಅಂದರೆ ಆ ವಿಚಾರಗಳಲ್ಲಿ ಸ್ವಲ್ಪ ನಿಮಗೆ ಏನಾದರೂ ತೊಂದರೆ ಆಗುವಂಥದ್ದು, ಹಿನ್ನಡೆ ಆಗುತ್ತೆ. ಇನ್ನು ಕೋರ್ಟು ಕಚೇರಿ ಡೈವರ್ಸ್ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ. ಮತ್ತು ಜೂನ್ 22ರಿಂದ ಆಗಸ್ಟ್ 2ನೇ ತಾರೀಕು ತನಕ ಕೂಡ ನಿಮಗೆ ಏನೋ ಒಂದು ದೊಡ್ಡ ಮಟ್ಟದಲ್ಲಿ ಅನಾನುಕೂಲತೆ ಆಗುವಂಥದ್ದು, ಕೋರ್ಟು ಕಚೇರಿ ವ್ಯಾಜ್ಯಗಳಾಗುವಂಥ ಸಾಧ್ಯತೆಗಳಿರುತ್ತೆ. ಬಹಳ ಎಚ್ಚರಿಕೆಯಿಂದ ಇರಿ ಅಂತ ನಾನು ತಿಳಿಸ್ಕೊಡ್ತೀನಿ. ಅದನ್ನು ವಿಶೇಷವಾಗಿ ನೋಡಿ, ಯಾರಿಗೆ ಸಂತಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಗರ್ಭಿಣಿ ಹಿಂಗ್ಸಾಗಿರ್ಬೋದು ಅಥವಾ ಏನಾದರೂ ಅವ್ರಿಗೆ ಹೋಲ್ಡಿಂಗ್ಸ್ ಇದೆ ಅಂದರೆ ಒಂದು ಕ್ಯಾರಿ ಇದ್ದರೆ 3 ತಿಂಗಳು 4 ತಿಂಗಳು ಅಂಥವ್ರು ಭಾಳ ಎಚ್ಚರಿಕೆ ಇರೋದು. ನೋಡಿ, 22 ಜೂನ್ ಮತ್ತು ಆಗಸ್ಟ್ 2ನೇ ತಾರೀಕು ತನಕ ತುಂಬ ಭಾಳ ಎಚ್ಚರಿಕೆಯಿಂದ ಇರುತ್ತಿದ್ದು ಮಾಡಿ. ತದನಂತರ ಸೆಪ್ಟೆಂಬರ್ 17ರಿಂದ ಅಕ್ಟೋಬರ್ ತಿಂಗಳಲ್ಲಿ ಭಾಳ ಎಚ್ಚರಿಕೆಯಿಂದ ಇರಿ. ಈ ಸಮಯದಲ್ಲಿ ಅಬಾರ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಜೊತೆಗೆ ನಿಮ್ಗೆ ಆ ಥರ ಏನಾದರೂ ಸಿಂಪ್ಟಮ್ಸ್ ಕಂಡ್ರೆ ಖಂಡಿತ ಅದಕ್ಕೆ ಕೆಲವೊಂದು ತಾಯ್ತುಗಳು ಬರುತ್ತೆ, ಕೆಲವೊಂದು ಯಂತ್ರಗಳು ಬರುತ್ತೆ, ಕೆಲವೊಂದು ಸರಳ ಪರಿಹಾರಗಳು ಬರುತ್ತೆ. ನೀವೇನು ದೇವ್ರ ಮುಂದೆ ಕೂತ್ಕೊಂಡು ಗಂಟೆಗಟ್ಟಲೆ ಮಂತ್ರಗಳು ಹೇಳುವಂಥದ್ದು ಅವಶ್ಯಕತೆ ಇಲ್ಲ. ಕೆಲವೊಂದು ಯಂತ್ರ ಕೊಡ್ತೀನಿ, ಧಾರಣೆ ಮಾಡಿ ಆ ಮಗುಗೆ, ಹೆಣ್ಮಗುಗೆ, ಗರ್ಭಿಣಿ ಆಗುವಂಥ ಸ್ತ್ರೀಗೆ ಕೆಲವೊಂದು ಯಂತ್ರಗಳು ಕೊಡ್ತೀನಿ, ಧಾರಣೆ ಮಾಡಿ. ಅಷ್ಟು ಮಾಡಿದ್ರೆ ಸಾಕು. ಮನೆಯಲ್ಲಿ ಒಂದು ಚಕ್ರ ಸ್ಥಾಪನೆ ಮಾಡಿ ಸಾಮಾನ್ಯ ಒಂದು ಪೂಜೆ ಮಾಡ್ಕೊಳ್ಳಿ, ಖಂಡಿತ ನಿಮಗೆ ಅನುಕೂಲ ಆಗುವಂಥದ್ದು. ನೋಡಿ, ಇಷ್ಟು ವಿಚಾರಗಳಿದೆ. ಖಂಡಿತ ನಿಮಗೇನಾದರೂ ನಿಮ್ಮ ಮನಸ್ಸಲ್ಲಿ ಏನಾದರೂ ಮೇಷರಾಶಿಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಒಂದು
ಪ್ರಶ್ನೆಗಳಿದ್ರೆ ಅಥವಾ ಏನಾದರೂ ಸಮಾಧಾನ ಬೇಕು ಅಂತಂದರೆ ಖಂಡಿತ ನನ್ನ ನಂಬರ್ಗೆ ಅಥವಾ ಮೆಸೇಜ್ ಮಾಡಿ, ನನ್ನ ನಂಬರ್ಗೆ ಕಾಲ್ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಸಾಮಾನ್ಯವಾಗಿ ವಾಟ್ಸಪ್ಪಲ್ಲಿ ನೋಡಿ ನಂತರ ನಾನು ನಿಮಗೆ ಕಾಲ್ ಮಾಡೋದು ಅಥವಾ ನೀವು ಕಾಲ್ ಮಾಡಿರೋದು ಡಿಸೈಡ್ ಮಾಡೋಣ. ಸೊ ನಿಮಗೆ ಈ ಒಂದು ಕಾರ್ಯಕ್ರಮ ಇಷ್ಟ ಆಗಿದೆ ಅನಿಸುತ್ತೆ ಮೇಷರಾಶಿ ಬಗ್ಗೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭಮಸ್ತು. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.